ಅಂತ ಬೆದರಿಕೆ ಹಾಕಿದ್ದಾರಂತೆ. ಕಿಡ್ನಾಪ್ ಕೇಸ್ನಲ್ಲಿ ಜಾಮೀನು ಕೋರಿದ್ದ ರೇವಣ್ಣ ಅರ್ಜಿ ವಿಚಾರಣೆ ನಡೀತಾ ಇದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆಗ್ತಾ ಇದೆ. ರೇವಣ್ಣ ಪರವಾಗಿ ಹಿರಿಯ ವಕೀಲ ಸಿ.ವಿ. ನಾಗೇಶ್ ವಾದ ಮಂಡಿಸ್ತಾ ಇದ್ದಾರೆ. ಮಹಿಳೆಯನ್ನ ಅಪಹರಿಸಿಲ್ಲ ಅಂತ ಸಿ.ವಿ. ನಾಗೇಶ್ ವಾದ ಮಂಡನೆಯನ್ನ ಮಾಡಿದ್ದಾರೆ. ಎಚ್.ಡಿ. ರೇವಣ್ಣ ಹೆಸರು ಬಳಸಿದ ತಕ್ಷಣ ಕಿಡ್ನಾಪ್ ಮಾಡಿದ್ದಾರೆ ಅಂತಲ್ಲ, ಮಗನಿಗೆ ಸುಳ್ಳು ಹೇಳಿ ಕರೆದೊಯ್ದರೆ ಅದು ಕಿಡ್ನಾಪ್ ಆಗೋದಿಲ್ಲ. ರೇವಣ್ಣ ಸಾಹೇಬ್ರು ಹೇಳಿದ್ದಾರೆ ಅಂತ ಹೇಳಿ ಆ ಮಹಿಳೆಯನ್ನ ಕರೆದೊಯ್ದಿದ್ದಾರೆ. ಸಿಎಂ ಹೇಳಿದ್ದಾರೆ ಅಂತ ಕರೆದೊಯ್ದ್ರೆ ಸಿಎಂ ಅವರನ್ನ ಬಂಧಿಸೋದಕ್ಕೆ ಸಾಧ್ಯವಾ ಅಂತ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ರೇವಣ್ಣ ಹೇಳಿದ್ದಾರೆ ಅಂತ ಕರೆದೊಯ್ಯೋದು ಅಪಹರಣ ಆಗತ್ತ? ಮೋಸವಿದೆಯೇ? ಬಲ ಪ್ರಯೋಗವಿದೆಯೇ? ಅವರೇ ಹೇಳಿದಂತೆ ಆ ಮಹಿಳೆ ರೇವಣ್ಣ ಮನೆಯಲ್ಲಿ ಕೆಲಸಕ್ಕಿದ್ರು. ಹೀಗಿದ್ದಾಗ ಕಿಡ್ನಾಪ್ ಅಂಶಗಳು ಇಲ್ಲಿ ಅನ್ವಯ ಆಗೋದಿಲ್ಲ. ಒಂದು ವೇಳೆ ಸಿಎಂ ಹೇಳಿದ್ದಾರೆ ಅಂತ ಕರೆದೊಯ್ದ್ರೆ ಸಿಎಂ ಅವರನ್ನ ಬಂಧಿಸಬೇಕು. ಈ ಪ್ರಕರಣದಲ್ಲಿ ಏನೆಲ್ಲ ಆಗಿದೆ ಅನ್ನೋದನ್ನ ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಪೊಲೀಸ್ ಕೇಸ್ ಆಗತ್ತೆ ಅಂತ ತನಿಖೆ ಸುಳ್ಳು ಹೇಳಿದ್ರು, ತಾಯಿಯನ್ನ ಕರೆದೊಯ್ದ್ರು ಅಂತ ಮಗ ಉಲ್ಲೇಖ ಮಾಡಿದ್ದಾರೆ. ಆದ್ರೆ ಸುಳ್ಳು ಹೇಳಿ ಕರೆದೊಯ್ದಿದ್ದಾರೆ ಅಂತ ಕೇಸ್ ದಾಖಲಾಗಿಲ್ಲ. ರೇವಣ್ಣ ಪರ ವಕೀಲ ಸಿ.ವಿ. ನಾಗೇಶ್ ವಾದ ಮಂಡಿಸ್ತಾ ಇದ್ದಾರೆ. ಎಚ್.ಡಿ. ರೇವಣ್ಣ ಜಾಮೀನು ಅರ್ಜಿಯ ವಿಚಾರಣೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ನಡೀತಾ ಇದೆ. ರೇವಣ್ಣ ಪರವಾಗಿ ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ರೇವಣ್ಣ ವಿರುದ್ಧ ಈವರೆಗೂ ಒಂದೇ ಒಂದು ಸಾಕ್ಷಿ ಇಲ್ಲ ಅಂತ ಹೇಳ್ತಾರೆ. ಕೇವಲ ರಾಜಕೀಯ ದುರುದ್ದೇಶದ ಕೇಸ್ ಇದಾಗಿದೆ ಅಷ್ಟೇ. ಈವರೆಗೂ ಒಂದೇ ಒಂದು ಸಾಕ್ಷಿ ಇಲ್ಲ ರೇವಣ್ಣ ವಿರುದ್ಧವಾಗಿ. ರೇವಣ್ಣ ವಿರುದ್ಧ SIT ಏನ್ ತನಿಖೆ ಮಾಡಿದ್ದಾರೆ? ಇದು ಕೇವಲ ರಾಜಕೀಯ ದುರುದ್ದೇಶದ ಕೇಸ್ ಅಂತ ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸ್ತಿದ್ದಾರೆ. ರೇವಣ್ಣ ಮಹಿಳೆಯನ್ನ ಅಪಹರಿಸಿಲ್ಲ. ರೇವಣ್ಣ ಅವರ ಹೆಸರು ಬಳಸಿದ ತಕ್ಷಣ ಅವರು ಕಿಡ್ನಾಪ್ ಮಾಡಿದ್ದಾರೆ ಅಂತ ಅರ್ಥನ? ಸುಳ್ಳು ಹೇಳಿ ಕರೆದೊಯ್ದಿದ್ದಾರೆ ಅಂತ ಕೇಸ್ ಹಾಕಿ ಆ ಮಹಿಳೆಯ ಪುತ್ರ ಕೇಸ್ ದಾಖಲು ಮಾಡಿರುವಂತೆ. ರೇವಣ್ಣ ಅವರ ವಿರುದ್ಧವಾಗಿ ಯಾವುದೇ ಒಂದು ಸಾಕ್ಷಿ ಇಲ್ಲ. ಇದು ಕೇವಲ ರಾಜಕೀಯ ದುರುದ್ದೇಶ ಅಷ್ಟೇ. ಸಂತ್ರಸ್ತೆ ರಕ್ಷಿಸಿದಾಗ ಏನಾದರೂ ತೊಂದರೆ ಗಾಯಗಳಾಗಿತ್ತಾ? ಏನಾದರೂ ಮೆಡಿಕಲ್ ರಿಪೋರ್ಟ್ ಇದೆಯಾ? ಈಗಾಗಲೇ ತನಿಖೆ ಬಹುತೇಕ ಮುಕ್ತಾಯ ಆಗಿದೆ. ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸ್ತಾ ಇರುವಂಥದ್ದು. ಈಗಾಗಲೇ ತನಿಖೆ ಬಹುತೇಕ ಮುಕ್ತಾಯ ಆಗಿದೆ. ರಾಜಕೀಯ ದುರುದ್ದೇಶದಿಂದ ಕೇಸ್ ಹಾಕಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.